ಇದು ಮೆಜೆಸ್ಟಿಕ್ಕು. ಇಲ್ಲಿ ಬೆಂಗಳೂರಿನ ಒಳಗಿರುವಂಥ ಕೆಲವು ಏರಿಯಾಗಳಿಗೆ ಬಸ್ ಹೋಗುತ್ತೆ. ಈ ದರ ಏರಿಕೆ 2, 3 ಆ ರೀತಿ ಏರಿಕೆ ಆಗಿದೆ. ಆದರೆ KSRTC ದರ 50ರಿಂದ 100 ರೂಪಾಯಿ ಏರಿಕೆ ಆಗಿದೆ. KSRTC ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಏನಂತಾರೆ ಅವರನ್ನು ಕೂಡ ನಮ್ಮ ಪ್ರತಿನಿಧಿ ದೀಪಾ ಮಾತಾಡಿಸಿದ್ದಾರೆ. ಬನ್ನಿ ನೋಡೋಣ. ಟಿಕೆಟ್ ದರ ಹೈಕಿಗೆ ಮಿಶ್ರ ಪ್ರತಿಕ್ರಿಯೆಗಳು ಬರ್ತಿದೆ. ನಾನೀಗ ಒಂದು ಬಸ್ ಒಳಗೆ ಹೋಗ್ತೀನಿ, ಅಲ್ಲಿ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಮಾತನಾಡಿಸ್ತೇನೆ. ಇವತ್ತಿಂದ ಬಸ್ ರೇಟ್ ಹೈಕ್ ಆಗಿದೆ. ಸೊ ಆಸ್ ಎ ಸ್ಟೂಡೆಂಟ್ ಇದೇನು ಅಷ್ಟೊಂದು ಸರಿ ಇಲ್ಲ. ಅಟ್ಲೀಸ್ಟ್ ವಯಸ್ಸಾಗಿರೋರಿಗೆ 65+ ಕೊಟ್ಟಿದ್ದರೆ ಒಂಚೂರು ಓಕೆ ಆಗಿರ್ಬೋದು. ಎಕಾನಮಿಕಲಿ ಇಟ್ ಈಸ್ ನಾಟ್ ಡೆವಲಪಿಂಗ್ ಓನ್ಲಿ. ಮೆಡಿಕಲ್ ಪರ್ಪಸ್ ಅಥವಾ ಸ್ಟೂಡೆಂಟ್ ಪಾಸ್ಪೋರ್ಟ್ ಮಾಡಿಸಿದ್ರು ಅದೊಂಥರ ಚೆನ್ನಾಗಿರ್ತಿತ್ತು. ಮಹಿಳೆಯರಿಗೆ ಫ್ರೀ ಇದೆ, ಇಡೀ ರಾಜ್ಯಾದ್ಯಂತ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಆದರೆ ಆ ರೇಟ್ ಹೈಕ್ ಎಫೆಕ್ಟು ಪುರುಷ ಪ್ರಯಾಣಿಕರ ಮೇಲೇನೆ ಬೀಳ್ತಾ ಇದೆ. ಆಸ್ ಎ ಸ್ಟೂಡೆಂಟ್ ನಿಮಗೂ ಅದರದ್ದು ಎಫೆಕ್ಟ್ ಗೊತ್ತಾಗ್ತಿದೆ? ಎಕಾನಮಿಕಲಿ ಇದೇನೇ ಹೆಲ್ಪೇ ಮಾಡ್ತಿಲ್ಲ. ಮತ್ತೆ ಇದು ಚೇಂಜ್ಗೋಸ್ಕರ ತುಂಬ ಪರದಾಡ್ತಿದ್ದಾರೆ. ನಮ್ಮ ಜೊತೆಗೆ ಮತ್ತೊಬ್ರು ಇದ್ದಾರೆ, ಮಾತನಾಡಿಸ್ತೇನೆ. ಸರ್, ಏನ್ ಹೇಳ್ತೀರಾ? ನಿಮ್ಗೆ ರೇಟ್ ಹೈಕ್ ಆಗಿದೆ, ಮಹಿಳಾ ಪ್ರಯಾಣಿಕರಿದ್ದಾರೆ. ಮೇಡಮ್ ಹೇಳಿ, ನಿಮ್ಗೆಲ್ಲ ಫ್ರೀ, ಅವ್ರಿಗೆಲ್ಲ ಕಾಸ್ಟ್? ಎಲ್ರಿಗೂ ಒಂದೇ ಸಮ ಮಾಡಬೇಕು. ಒಬ್ರಿಗೆ ಹೆಚ್ಚೇನು ಒಬ್ರಿಗೆ ಕಮ್ಮಿ ಏನು ಅಲ್ವಾ? ಅವರು ಮನುಷ್ಯರೇ, ನಾವು ಮನುಷ್ಯರೇ. ಗಂಡಸರಿಗೆ ಹೆಚ್ಚು ಮಾಡೋದೇನು, ಹೆಂಗಸರು ಕಮ್ಮಿ ಮಾಡೋದೇನು? ಅವ್ರ ತಂದೆ ದುಡ್ದು ಕೊಡೋದೇ ನಮಗೆ ಬರೋದು, ಹೌದಲ್ವಾ? ಅದನ್ನೆಲ್ಲ ಮಾಡಬಾರ್ದು. ಇದೆಲ್ಲ ರಾಜಕೀಯಗಳಾಗೋಯ್ತು ಎಲ್ಲ. ಈಗ ನೋಡಿ, ನಿಮ್ಗೆ ಯಾವುದೇ ರೀತಿ ಇದನ್ನು ಮಾಡಿಲ್ಲ. ಶಕ್ತಿ ಯೋಜನೆಯಲ್ಲಿ ಏನಿದೆ ಅದು ಫ್ರೀ, ಆದ್ರೆ ಅವರಿಗೆ 3 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಎಲ್ಲ ಹೈಕ್ ಆಗಿದೆ. ಶಕ್ತಿ ಯೋಜನೆ ಅವ್ರು ಮಾಡಿದ್ದಾರೆ. ಶಕ್ತಿ ತುಂಬೋರು ಯಾರು ಮನೇಲಿ? ಅದನ್ನ ಯೋಚನೆ ಮಾಡ್ಬೇಕು ನಾವು, ಹೌದಲ್ವಾ ಸರ್? ಶಕ್ತಿ ತುಂಬೋರು ಯಾರು? ಮಾತಾಡಕ್ಕೆ ಹೇಳಿ. ಇದಾರೆ, ಮಾತನಾಡಿಸ್ತೇನೆ ಒಂದಿಷ್ಟು ಜನ. ಸರ್ ಹೇಳಿ, ಹೈಕ್ ಆಗಿದೆ ರೇಟು, ನಿಮಗೂ ಸಮಸ್ಯೆ? ಅಂದ್ರೆ ಲೋಕಲ್ ಇರುವಂತಹ ಒಂದಿಷ್ಟು ಜನರಿಗೆ, ಅಂದ್ರೆ ಲೇಬರ್ ಕಾರ್ಮಿಕರಿಗೆ, ಅವ್ರಿಗೆಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಏನೇ ಸಮಸ್ಯೆ? ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಬಟ್ ನೀವು ಕೂಡ ಡೈಲಿ ಓಡಾಡೋರು, ಏನ್ ಅನಿಸ್ತಿದೆ? ಹೌದು, ಎಲ್ಲ ಕೊಡೋ ಇದರಲ್ಲಿ ಕಮ್ಮಿ ಮಾಡಬೇಕು ಅಂದ್ರೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಷ್ಟೇ. ಮಹಿಳೆಯರಿಗೆ ಫ್ರೀ ಇದೆ, ಈಗ ಒಂದ್ ರೀತಿ ಕೊಟ್ಟು ಕಿತ್ಕೊಳ್ಳುವಂತಹ ಕೆಲಸ ಅಲ್ಲ, ಸಮ ಮಾಡ್ಬೋದಾಯ್ತು. ಅವ್ರಿಗೆ ಬುದ್ಧಿ ಇದ್ದಿದ್ರೆ 20 ರೂಪಾಯಿ ಇರೋವಾಗಲೇ 10 ರೂಪಾಯಿ ಮಾಡಿದ್ರೆ ಇಬ್ರಿಗೂ ಮಾಡಿದ್ರೆ ಅನುಕೂಲ ಆಗಿರೋದು ಅಷ್ಟೇ. ಶಕ್ತಿ ಯೋಜನೆ ಎಫೆಕ್ಟ್ ಈಗ ನಿಮ್ಮ ಮೇಲೆ ಬೀಳ್ತಿದೆ? ಎಲ್ಲ ಬೀಳ್ತೈತೆ. ಹಾಲಿಂದು ಇದು ಅದು ಎಲ್ಲಾನು ಬೀಳ್ತೈತೆ. ನೀರಿಂದ ಎಲ್ಲಾನು ಜಾಸ್ತಿ ಆಗೈತೆ. ಅಡ್ಮಿನಿಸ್ಟ್ರೇಷನ್ ಆ ತರ ಇದೆ. ಒಂದ್ ರೀತಿಯಾಗಿ ಶಕ್ತಿ ಯೋಜನೆಯ ಎಫೆಕ್ಟು ನೇರವಾಗಿ ಈಗ ಪುರುಷ ಪ್ರಯಾಣಿಕರ ಮೇಲೆ ಬೀಳ್ತಾ ಇರುವಂತಹದ್ದು. ಇದರ ಜೊತೆಗೆ ಈ ರೀತಿಯಾದಂತಹ ನಿಲುವು ಸರ್ಕಾರದ್ದು ಸರಿಯಲ್ಲ ಅನ್ನುವಂತಹದ್ದು ಕೂಡ ಅವರ ಮಾತು. ಆದ್ರೆ ಎಲ್ಲೋ ಒಂದ್ ಕಡೆ ಇಡೀ ಸರ್ಕಾರದ ನಿಲುವಿಗೆ ಎಲ್ಲರೂ ಕೂಡ, ಇವನ್ ಮಹಿಳೆಯರು ಕೂಡ ಇದರ ಎಫೆಕ್ಟ್ ಆಗ್ತಿರುವಂತಹದನ್ನ ಹೇಳ್ತಾ ಇರುವಂತಹದ್ದು. ಜೊತೆಗೆ ಈ ರೀತಿಯಾಗಿ ಮಹಿಳೆಯರಿಗೆ ಮಾತ್ರ ಫ್ರೀ ಕೊಟ್ಟು ಪುರುಷರಿಗೆ ಈ ರೀತಿಯಾಗಿ ಹೇರಿಕೆ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರು ಮಾಡ್ತಿದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು. ದೃಶ್ಯಗಳನ್ನು ನೋಡಿದ್ರಿ, ಕೆಲವರು ಮಾತಾಡಿದ್ದನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ. ಒಬ್ಬರು ಹೇಳ್ತಾ ಇದ್ರು, ಶಕ್ತಿ ಕೊಡೋದು ನಮಗೆ ಗಂಡಸರು, ಮನೆಗೆ ಅವ್ರು ತಂದು ದುಡ್ದು ಹಾಕಿದ್ರೇನೆ ಅಲ್ವಾ? ಅವ್ರು ದುಡ್ದು ಹಾಕಿ ನಾವು ಅದನ್ನು ತಿಂದು ಅದ್ರ ಜೊತೆ ಫ್ರೀ ಬಸ್ ನಮಗೆ, ಅವ್ರಿಗೆ ಇನ್ನೂ ಕೂಡ ಟಿಕೆಟ್ ಬರೆ ಮಾಡೋದು ಸರಿಯಲ್ಲ ಅಂತ. ಅಟ್ಲೀಸ್ಟ್ ಅವ್ರು ಹೇಳೋ ಪ್ರಕಾರ 50-50 ಮಾಡಬೇಕಿತ್ತು. ಪುರುಷರಿಗೂ ಕಮ್ಮಿ ಮಾಡಿ, ಮಹಿಳೆಯರಿಗೂ ಕಮ್ಮಿ ಮಾಡಿ, ಅರ್ಧ ದರ ತಗೊಂಡಿದ್ರೆ ಪ್ರಯೋಜನವೂ ಆಗ್ತಿತ್ತು, ಸರ್ಕಾರಕ್ಕೆ ಬೊಕ್ಕಸಕ್ಕೆ ದುಡ್ಡು ಬರ್ತಾ ಇತ್ತು. ಈ ರೀತಿ ಏರಿಕೆ ಮಾಡೋದು ತಪ್ತಾ ಇತ್ತು ಅನ್ನುವಂಥ ಒಂದು ಪ್ರತಿಕ್ರಿಯೆ ಅಲ್ಲಿ ವ್ಯಕ್ತ ಆಗ್ತಾ ಇದೆ. ಒಟ್ಟಾರೆ ವಿರೋಧ ಅಂತೂ ಇದೆ. ನಮ್ಮ ಪ್ರತಿನಿಧಿ ವರ್ಷಿತಾ ಅವರು ಕೂಡ ಒಂದು BMTC ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಆ ಪ್ರಯಾಣಿಕರನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಏನಂತಾರೆ ಪ್ರಯಾಣಿಕರು, ಬನ್ನಿ ನೋಡೋಣ. ಅಧಿಕೃತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋರು ಸ್ವಲ್ಪ ಕೊಂಚವಾಗಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಇವತ್ತಿಂದ 15% ಟಿಕೆಟ್ ದರವನ್ನ ಏರಿಕೆ ಮಾಡಿರುವಂತದ್ದು. ಸದ್ಯ ನಿನ್ನೆ ಮಧ್ಯರಾತ್ರಿಯಿಂದಲೇ ಈ ಒಂದು ರೂಲ್ಸ್ ಜಾರಿ ಬಂದಿತ್ತು. ಈಗ ಟಿಕೆಟ್ ಕೂಡ ಅಪ್ಡೇಟ್ ಆಗಿದೆ. ಟಿಕೆಟ್ ಕೂಡ ತೋರಿಸ್ತಾ ಹೋಗ್ತೀನಿ. 20 ರೂಪಾಯಿ ಇದ್ದದ್ದು ಈಗ 23 ರೂಪಾಯಿ ಆಗಿರುವಂತದ್ದು. ಸದ್ಯ ಗಮನಿಸ್ತಾ ಇರಬಹುದು ಯಾವ ರೀತಿ ಇದೆ ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ದಿನಗಳಿಂದ ಟಿಕೆಟ್ ದರ ಏರಿಕೆ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳು ಕೂಡ ದರ ಏರಿಕೆ ಆಗಿದ್ವು. ಈ ಮಧ್ಯೆ ಈಗ ಮತ್ತೆ ಟಿಕೆಟ್ ದರ ಏರಿಕೆ ಆಗಿರೋದು ಸಾಕಷ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಒಂದು ಕಡೆಯಾಗಿ ಶಕ್ತಿ ಯೋಜನೆಯನ್ನ ಫ್ರೀ ಆಗಿ ಕೊಡ್ತಾರೆ, ಇನ್ನೊಂದು ಕಡೆಯಾಗಿ ಮನೆ ಮಾಲೀಕರಿಂದ 15% ಅಷ್ಟು ದುಡ್ಡನ್ನ ಕೀಳ್ತಾರೆ ಅಂತ ಅಂದ್ರೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸದ್ಯ ಬಸ್ನಲ್ಲಿ ಸಾಕಷ್ಟು ಜನ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇದ್ದಾರೆ. ನಾನು ಯಾರ ಪ್ರಯಾಣಿಕರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ 15% ಅಂದ್ರೆ ತುಂಬಾ ಜಾಸ್ತಿ ಆಗುತ್ತೆ. ಒಂದು ಕಡೆಯಾಗಿ ಕಂಡಕ್ಟರ್ಗಳಿಗಾಗಿರ್ಬೋದು, ಪ್ರಯಾಣಿಕರಿಗಾಗಿರ್ಬೋದು
ಟಿಕೆಟ್ನ ಕೊಟ್ಟು ಚಿಲ್ಲರೆ ಕೊಡೋದಕ್ಕೂ ಕೂಡ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಸದ್ಯ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಇವತ್ತಿಂದ ಅಧಿಕೃತವಾಗಿ ಟಿಕೆಟ್ ದರ ಏರಿಕೆ ಆಗಿದೆ, ಅದು ಕೂಡ 15%. ಸರ್ ಏನು ಹೇಳ್ತೀರಾ? ಈ ಥರದ್ದು ಬೇಕಿತ್ತು ಅಂತ ಅನ್ಸುತ್ತಾ? ಏನು ಹೇಗೆ ಅಂತ? ಈಗ ಬೇಕಿಲ್ಲ ಅನ್ಸುತ್ತೆ ಮೇಡಮ್. ನನಗೆ ಅಂಥದ್ದು ಬೇಕಿಲ್ಲ ಅನ್ಸುತ್ತೆ. ಬಡವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. 60 ವರ್ಷದ ಮೇಲೆ ಈಗ ಮಾಡ್ರೆ ಒಳ್ಳೆಯದು. ಹಾಗಾಗಿ ತುಂಬ ಕಷ್ಟಕರ ಆಗ್ತದೆ. ಈಗ ಒಂದ್ ಕಡೆ ಫ್ರೀ ಕೊಟ್ಟಿದ್ದಾರೆ ಸರ್, ಇನ್ನೊಂದ್ ಕಡೆ ಈ ರೀತಿ. ಅದೇ ನಮ್ಮಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದಾರೆ ಅಷ್ಟೇ. ಯಾವ ಸರ್ಕಾರ ಬಂದ್ರು ಅಷ್ಟೇ ಮೇಡಮ್, ಯಾರೂ ಸರಿ ಇಲ್ಲ. ಒಂದು ಕಡೆ ಉಚಿತವಾಗಿ ಬಿಟ್ಟು ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡಿ ಓಡಾಡುವುದಕ್ಕೆ ರೈತರಿಗೆ ಅಥವಾ ಪ್ರಯಾಣಿಕರಿಗೆ ತುಂಬ ತೊಂದರೆಯಾಗಿರ್ತದೆ ಅಂತ ನನ್ನ ಅನ್ನಿಸ್ತಾ ಇದೆ. ಆದ್ದರಿಂದ ಉಚಿತವಾಗಿ ಬಿಟ್ಟಿದ್ದಾರೆ, ಅದರಿಂದಲೂ ಕೆಲವು ಸಮಸ್ಯೆಗಳು ಬರ್ತವೆ. ತುಂಬಿದಂಥ ಸಂಸಾರದಲ್ಲಿ ಒಡಹುಡಿಕೆಗಳು ಉದ್ಭವಿಸ್ತವೆ. ಅದರಿಂದಗೋಸ್ಕರವಾಗಿ ಎಲ್ಲಕ್ಕೂ ಒಂದು ಅನುತನದಲ್ಲಿ ಹೋಗೋ ಮಟ್ಟಕ್ಕೆ ಇಲ್ಲದಂಗೆ ಏರುಪೇರು ಮಾಡಿರುವುದರಿಂದ ನಮಗೇನು ಇದು ಸರಿ ಅನಿಸಲ್ಲ ಅಂತ ಕಾಣುತ್ತೆ. ಅಂದ್ರೆ ಇದಿಷ್ಟು ಪ್ರಯಾಣಿಕರು ಹೇಳ್ತಿರುವಂತಹ ಮಾತು. ಇನ್ನೊಂದು ಕಡೆಯಾಗಿ ವಯಸ್ಕರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್ ನಮಸ್ತೆ. ಬೆಳಬೆಳಿಗ್ಗೆನೆ ಬಂದ ತಕ್ಷಣ ಟಿಕೆಟ್ ದರ ಏರಿಕೆ ಆಗಿ ಹೋಗಿದೆ. ಈಗ ಅಪ್ಡೇಟ್ ವರ್ಷನ್ ಅಲ್ಲಿ ನಿಮಗೆ ಈಗ 20 ರೂಪಾಯಿ ಇದ್ದಿದ್ದು 23 ರೂಪಾಯಿ ಆಗಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಈಗ ಬಿಟ್ಟು ಒಂದಷ್ಟು ಆಶ್ವಾಸನೆಗಳು ಬೇಕಿತ್ತು ಅಂತ ಅನ್ಸತ್ತಾ? ನಿಮ್ಮ ಒಪಿನಿಯನ್ ಏನು? ಬಡವರಿಗೆ ಅವರಿಗೆಲ್ಲ ಭಾರಿ ಅನ್ಯಾಯ, ಅದು ಭಾರಿ ತೊಂದರೆ ಆಗಿಬಿಡತ್ತೆ. ಭಾರಿ ಜಾಸ್ತಿ ರೇಟ್ ಮಾಡಿದ್ದು ಈಗ ಏನೋ ಇದು ಮಾಡೋಕ್ಕಾಗ್ತಲ್ಲ, ಭಾರಿ ಕಷ್ಟ ಆಗೈತೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಕಡಿಮೆ ಮಾಡಬೇಕು ಅಂತ ನಾವು ಕೇಳ್ಕೊಂತದೆ ಅಷ್ಟೇ. ನಾನು ಏನೇನು ಪ್ರಾಬ್ಲಮ್, ಭಾರಿ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಹಾಲಿನ ರೇಟು, ಎಲ್ಲ ರೇಟು ಜಾಸ್ತಿ ಮಾಡಿಬಿಡ್ತಾರೆ. KTH ಬಸ್ ಸ್ಟಾಪು ಸುಮ್ಮನೆ ಫ್ರೀ ಬಸ್ ಅಂತಾರೆ, ಅದಕ್ಕೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಜೆಂಟ್ಸ್ಗೆ ಫ್ರೀ ಮಾಡ್ತೇವೆ ಅಂದರೆ ಅದನ್ನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಪ್ರಯೋಜನ ಇಲ್ಲ. ಸರ್ಕಾರ ಬಂದಮೇಲೆ ಭಾಳ ಅನ್ಯಾಯ ಆಗ್ತದೆ. ಅಂದ್ರೆ ಇದಿಷ್ಟು ಪ್ರಯಾಣಿಕರ ಗೋಳಾದ್ರೆ, ಇನ್ನೊಂದು ಕಡೆಯಾಗಿ ಕಂಡಕ್ಟರ್ಗಳ ಗೋಳು ಕೂಡ ಕೇಳತೀರ್ದಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಬೆಳಗ್ಗೆದ್ದು ಬರ್ತಾರೆ ಅಂದ್ರೆ ಅವ್ರಿಗೂ ಕೂಡ ಒಂದು ಪ್ರಯಾಣಿಕರನ್ನ ಸಮಾಧಾನ ಪಡಿಸ್ಬೇಕು. ಯಾಕಂದ್ರೆ ನಿನ್ನೆ ಇದ್ದಂತಹ ದುಡ್ಡು ಇವತ್ತು ಚೇಂಜ್ ಆಗಿದೆ ಅಂದ್ರೆ ಅವರು ಕೂಡ ಒಂದಷ್ಟು ಮಾತುಗಳನ್ನ ಕೂಡ ಆಡ್ಬೇಕಾಗತ್ತೆ. ಒಂದಷ್ಟು ಕಡೆಗಳಲ್ಲಿ ಜಗಳ ಕೂಡ ಆಗುವಂತಹ ಪರಿಸ್ಥಿತಿಗಳು ಕೂಡ ಇರುತ್ತೆ. ಸದ್ಯ ನಾನೀಗ ಕಂಡಕ್ಟರ್ ಅನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ ಅವರು ಕೂಡ ಬೆಳಗ್ಗೆಯಿಂದ ಕೂಡ ಟಿಕೆಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸರ್ ಈಗ ಟಿಕೆಟ್ ಕೊಡ್ತಾ ಇದ್ದೀರಾ, ಜೊತೆಗೆ ಅಪ್ಡೇಟ್ ಆಗೋಗಿದೆ, ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ? ಟಿಕೆಟ್ ಅಲ್ಲಿ ಬೆಲೆ ನೋಡಿದ್ರು ಕೂಡ ಕ್ವಶನ್ ಮಾಡೋರು ಇರ್ತಾರ? ಇಲ್ಲ ಮೇಡಮ್ ಅವರೇ, ಜನ ಈಗ ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಕ್ವಶನ್ ಮಾಡ್ತಾರೆ, ಯಾವಾಗಿಂದ ಆಯಿತು, ಎಷ್ಟೊತ್ತಿಗೆ ಆಯಿತು, ಏನೋ ಹೆಂಗಾಯಿತು ಅಂತವ. ಅದೆಲ್ಲ ಗೌರ್ಮೆಂಟೇ ಬಿಟ್ಟಿದ್ದು ಸ್ವಾಮಿ, ನಮಗೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ದೀವಿ. ಸರ್ ಈಗ ಸಾಮಾನ್ಯವಾಗಿ ಈಗ 20 ರೂಪಾಯಿ ಇದ್ರೆ ಸಾಮಾನ್ಯವಾಗಿ ಅವರು 20 ರೂಪಾಯಿ ಕೊಡ್ತಾ ಇದ್ರು, ಚಿಲ್ಲರೆ ಸಮಸ್ಯೆ ಕಾಡ್ತಾ ಇರಲಿಲ್ಲ. ಈ 20 ರೂಪಾಯಿರಲ್ಲಿ 23 ರೂಪಾಯಿ ಆಗಿದೆ, 25 ರೂಪಾಯಿದಲ್ಲಿ 28 ರೂಪಾಯಿ ಅಪ್ಡೇಟ್ ಆಗ್ತಾ ಇದೆಯಲ್ಲ, ಚಿಲ್ಲರೆ ಸಮಸ್ಯೆ ಕಾಡುತ್ತಾ ನಿಮಗೆ? ತುಂಬ ಕಾಡ್ತಾ ಇದೆ ಮೇಡಮ್ ಅವರೇ. ಈಗ ಬಂದಿರೋ ಪ್ರಾಬ್ಲಮ್ ಅಂದರೆ ನಮಗೆ ಅದೊಂದೇ ಚೇಂಜಿಂದ ಸಮಸ್ಯೆ ಬಂದಿರೋದು. ಯಾರು ನೋಡಿದ್ರೆ 20 ರೂಪಾಯಿ ತಂದರೆ ಮತ್ತೆ ಕೊಡೋದು 3 ರೂಪಾಯಿ ಚೇಂಜ್ ತಂದೇ ಇಲ್ಲ ಅವರು. ಎಲ್ಲ 30 ರೂಪಾಯಿ ತರ್ತಾರೆ, ಇಲ್ಲ 50 ರೂಪಾಯಿ ಕೊಡ್ತಾರೆ. 3 ರೂಪಾಯಿ 50 ರೂಪಾಯಿ ಕೊಟ್ಟರೆ ಇದ್ದಾರೆ, 1 ರೂಪಾಯಿ 10 ರೂಪಾಯಿ ಕೊಟ್ಟರೆ ಇದ್ದಾರೆ. ಅವರೇ 1 ರೂಪಾಯಿ ಬರ್ತದೆ, ಏನು ಚೇಂಜ್ ಇಲ್ಲ, ಬಿಟ್ಟು ನಾವೇ ಕೈಯಿಂದ ಕೊಡೋದಾಗುತ್ತೆ. 20 ರೂಪಾಯಿ ಸುಮ್ಮನೆ ಬರೋದಾಗಿದೆ. ಈಗ ತುಂಬ ಪ್ರಾಬ್ಲಮ್ ಆಗ್ತದೆ ಚೇಂಜಿಗೋಸ್ಕರ. ಅಂದ್ರೆ ಇದಿಷ್ಟು ಕಂಡಕ್ಟರ್ಗಳ ಮಾತಾಗಿತ್ತು. ಯಾಕಂದ್ರೆ ಒಂದು ಕಡೆಯಾಗಿ ಈ ರೀತಿ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಅದ್ರ ಮಧ್ಯೆ ಇವತ್ತಿಂದ ಅಧಿಕೃತವಾಗಿ ಟಿಕೆಟ್ ದರ ಏರಿಕೆ ಆಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜನ ಕೂಡ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಇದೇ ರೀತಿ ಸರ್ಕಾರ ಮತ್ತಷ್ಟು ಬೆಲೆ ಏರಿಕೆ ಮಾಡುತ್ತಾ ಅಥವಾ ಈ ರೀತಿ ಆಕ್ರೋಶ ಕಂಡು ಬರ್ತಾ ಇರೋದ್ರಿಂದ ಮತ್ತಷ್ಟು ಏನಾದ್ರೂ ಕಮ್ಮಿಯನ್ನ ಮಾಡುತ್ತಾ, ಏನು ಹೇಗೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.